ಎಲ್ಲರಿಗೂ ನಮಸ್ಕಾರ. KFD ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂದರೆ ಆಪ್ಷನ್ಸ್ ಟ್ರೇಡಿಂಗ್ ಬಗ್ಗೆ ಮಾತನಾಡೋದಕ್ಕೆ ಮುಂದಾಗ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ KFD ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಅಂದರೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಬೆಂಬಲ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋಸ್ಗಳನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡೋದ್ರ ಮೂಲಕ ಅವ್ರಿಗೂ ಸಹ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ದೈನಂದಿನವಾಗಿ ಹಣಕಾಸಿಗೆ ಸಂಬಂಧಪಟ್ಟಂತಹ ಪರ್ಸನಲ್ ಫೈನಾನ್ಸಿಗೆ ಸಂಬಂಧಪಟ್ಟಂತಹ ವೀಡಿಯೋಸ್ನ ನೀವು ಪಡೆದುಕೊಳ್ಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆನ ಪ್ರಾರಂಭಿಸ್ತಾ ಇದ್ದೇನೆ. ಆಪ್ಷನ್ಸ್ ಟ್ರೇಡಿಂಗ್. ಸೊ ಈ ಆಪ್ಷನ್ಸ್ ಟ್ರೇಡಿಂಗ್ ಅಂದರೆ ಏನು ಅನ್ನೋದಕ್ಕಿಂತ ಮುಂಚೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅನಾಲಜಿನ ನಾವು ಅರ್ಥ ಮಾಡ್ಕೊಳ್ಳೋಣ. ಅದಾದಮೇಲೆ ಆಪ್ಷನ್ ಟ್ರೇಡಿಂಗ್ ಅಂದರೆ ಏನು ಅನ್ನೋದು ತಿಳ್ಕೊಳ್ಳೋಣ. ಸಾಧಾರಣವಾಗಿ ಬೇಸಿಗೆಗಾಲದಲ್ಲಿ ನೀರಿನ ಹಾಹಾಕಾರ ಗ್ರಾಮೀಣ ಭಾಗದಲ್ಲಿ ಮತ್ತು ಕೃಷಿ ಭೂಮಿಗೆ ಪೂರೈಕೆ ಆಗುವಂಥ ನೀರಿನ ಇದರಲ್ಲಿ ಸಹ ಒಂದು ರೀತಿಯಾದಂಥ ಸಮಸ್ಯೆಗಳಿರುತ್ತೆ. ಬೆಳೆ ಕರೆಕ್ಟಾಗಿ ಬೆಳಿಬೇಕು ಅಂತಂದರೆ ನೀರು ಸಹ ಒಂದು ಮೂಲ ವಸ್ತುವಾಗಿದೆ ಅನ್ನುವಂಥ ವಿಚಾರ. ಸೊ ಬೆಳೆ ಬೆಳೆಯೋಕ್ಕೂ ಮುಂಚೆ ಅಂದರೆ ಬೇಸಿಗೆ ಸಮಯದಲ್ಲಿ ನೀರಿನ ಅಭಾವ ಒಂದು ವೇಳೆ ಉಂಟಾದಲ್ಲಿ ಹೊರಗಿನಿಂದ ನಾವು ಟ್ಯಾಂಕರ್ನ ತಂದು ನೀರನ್ನು ಹಾಯಿಸೋದನ್ನೆಲ್ಲ ಗಮನಿಸಿರ್ತೀವಿ. ಈಗ ಅದೇ ಮಳೆಗಾಲ ಬಂತು ಅಂದ ತಕ್ಷಣ ಏನಾಗುತ್ತೆ, ಪಕ್ಕದಲ್ಲಿ ಇರುವಂತಹ ಜಲಾಶಯ ಭರ್ತಿಯಾಗುತ್ತೆ. ಭರ್ತಿಯಾದ ಬಳಿಕ ಆ ಜಲಾಶಯದಿಂದ ನೀರನ್ನು ಹೊರಬಿಡಲಾಗುತ್ತೆ, ಗೇಟ್ಗಳನ್ನು ಓಪನ್ ಮಾಡಲಾಗುತ್ತೆ. ಸೊ ಹೊರಬಿಡುವಂತಹ ನೀರೇನಿದೆ ಬರೀ ಆ ಜಲಾಶಯ ಸುತ್ತಲಿರುವಂಥ ಪ್ರದೇಶಗಳಿಗೆ, ಅಲ್ಲಿರುವಂಥ ಕೃಷಿ ಭೂಮಿಗೆ ಮಾತ್ರ ನೀರನ್ನು ಪೂರೈಕೆ ಮಾಡೋದಷ್ಟೇ ಅಲ್ಲದೇ ದೂರ ದೂರದಲ್ಲಿ ಸಹ ಇರುವಂತಹ ಹಲವಾರು ಕೃಷಿ ನಗರಗಳಲ್ಲಿ, ನಗರದ ಎಲ್ಲೆಯಲ್ಲಿರುವಂತಹ ಕೃಷಿ ಭೂಮಿಗಳಿಗೂ ಸಹ ನೀರು ಹಾದು ಹೋಗೋದನ್ನು ನಾವು ಗಮನಿಸ್ಬೋದಾಗುತ್ತೆ. ಸೊ ಈಗ ಡ್ಯಾಮಿನ ಒಂದು ಕಾನ್ಸೆಪ್ಟನ್ನು ನಾವು ನೋಡೋಣ. ಒಂದು ಡ್ಯಾಮ್ ಅಂದರೆ ಏನಿರುತ್ತೆ ಅಂದರೆ ಆ ಡ್ಯಾಮಿನ ಗೇಟ್ ಓಪನ್ ಆಗೋದಕ್ಕೆ, ಕ್ಲೋಸ್ ಆಗೋದಕ್ಕೆ ಒಂದು ಲೆವೆಲ್, ವಾಟರ್ ಲೆವೆಲ್ ಇಂಡಿಕೇಟರ್ ಅಂತ ನಾವು ಹೇಳ್ತೀವಿ. ಅದೊಂದು ರೀತಿ ಟಾರ್ಗೆಟ್ ಇದ್ದಂಗೆ, ಒಂದು ಥ್ರೆಶೋಲ್ಡ್ ಇದ್ದಂಗೆ. ಒಂದು ವೇಳೆ ಮಳೆ ಬಹಳ ಯಥೇಚ್ಛವಾಗಿ ಬಂತು ಅಂದಾಗ ಆ ವಾಟರ್ ಲೆವೆಲ್ ಇಂಡಿಕೇಟರ್ ಅಂದರೆ ಆ ಒಂದು ಲೆವೆಲ್ ಏನಿದೆ ಟಾರ್ಗೆಟ್ ಲೆವೆಲನ್ನು ರೀಚ್ ಆಯಿತು ಅಂದರೆ, ನೀರು ಮೇಲೆ ಬಂದಾಗ ಆಟೋಮೆಟಿಕ್ ಆಗಿ ಕ್ರಸ್ಟ್ ಗೇಟ್ ಓಪನ್ ಆಗುತ್ತೆ, ಡ್ಯಾಮಿಂದ ನೀರು ಹೊರಗಡೆ ಬರುತ್ತೆ ಅನ್ನುವಂಥ ವಿಷಯ. ಹಾಗೆಯೇ ಈ ಆಪ್ಷನ್ ಟ್ರೇಡಿಂಗ್ನಲ್ಲೂ ಇದೇ ಒಂದು ವಿಧಾನವನ್ನು ನಾವು ಫಾಲೋ ಮಾಡ್ಬೋದಾಗುತ್ತೆ. ಸೊ ಮಳೆ ಬರ್ಬೋದು, ಬರ್ದೇ ಇರ್ಬೋದು, ಡ್ಯಾಮ್ ತುಂಬೋದು, ತುಂಬದೇನೂ ಇರ್ಬೋದು. ಅದಕ್ಕೆ ತಕ್ಕಂತೆ ಬೆಳೆಯಲ್ಲಿ ಸಹ ಲಾಭ ಮತ್ತು ನಷ್ಟವನ್ನು ರೈತ ಹೇಗೆ ಕಾಣ್ತಾನೋ ಹಾಗೆಯೇ ಈ ಆಪ್ಷನ್ ಟ್ರೇಡಿಂಗ್ನಲ್ಲೂ ಸಹ ಹೊರಗಡೆ ಇರುವಂಥ ಅಂದರೆ ಮಾರುಕಟ್ಟೆಗೆ ಸಂಬಂಧಿಸಿದಂತೆ ಮ್ಯಾಕ್ರೋ ಎಕನಾಮಿಕ್ ಫ್ಯಾಕ್ಟರ್ಸ್ಗಳು, ಜಿಯೋಪೊಲಿಟಿಕಲ್ ಇಶ್ಯೂಸ್ಗಳು, ದೇಶದ ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು, ಈ ರೀತಿ ಹಲವಾರು ವಿಷಯಗಳು ಸಹ ಇದರ ಮೇಲೆ ಒಂದು ಪ್ರಭಾವವನ್ನು ಬೀರುತ್ತೆ ಅನ್ನುವಂಥ ವಿಚಾರ. ಸೊ ಈ ಆಪ್ಷನ್ ಟ್ರೇಡಿಂಗ್ನಲ್ಲೂ ಹಾಗೆಯೇ ಹೇಗೆ ವಾಟರ್ ಲೆವೆಲ್ ಇಂಡಿಕೇಟರ್ ಅಂತ ನಾವು ಕರಿತೀವೋ ಅದನ್ನು ನಾವು ಈ ಆಪ್ಷನ್ನಲ್ಲಿ ಸ್ಟ್ರೈಕ್ ಪ್ರೈಸ್ ಅಂತ ಹೇಳ್ತೀವಿ. ಸೊ ನಮ್ಮ ಒಂದು ಇಂಡೆಕ್ಸ್ ಅಂತ ಏನಿದೆ ಅದು ನಿಫ್ಟಿ ಮತ್ತು ಸೆನ್ಸೆಕ್ಸ್ ಅಂತ ಇರುತ್ತಲ್ಲ, ಅದು ನೀರು ಅಂತ ಹೇಳಿ ನೀವು ಗಣನೆಗೆ ತೊಗೊಳ್ಳೋದಾದರೆ ಆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಆ ಸ್ಟ್ರೈಕ್ ಪ್ರೈಸ್ಗಿಂತ ಎಷ್ಟು ಮೇಲೆ ಹೋಗುತ್ತೆ, ಎಷ್ಟು ಕೆಳಗಿರುತ್ತೆ ಅನ್ನೋದರ ಆಧಾರದ ಮೇಲೆ ಆಪ್ಷನ್ ಅಂದರೆ ಆ ಟ್ರೇಡ್ ಆಗುತ್ತೆ. ಆ ಟ್ರೇಡಿನ ಅನ್ವಯ ಯಾರು ಟ್ರೇಡಿಂಗ್ ಮಾಡ್ತಾನೋ ಆ ವ್ಯಕ್ತಿ ಲಾಭ ಅಥವಾ ನಷ್ಟವನ್ನು ಗಳಿಸ್ತಾನೆ. ಸೊ ಈ ಮೇಲೆ ನೀರು ಹೇಗೆ ಬರುತ್ತೆ, ಕೆಳಗೆ ಹೇಗೆ ನೀರಿರುತ್ತೆ ಅನ್ನೋದು ಮಳೆ ಮೇಲೆ ಹೇಗೆ ಡಿಪೆಂಡ್ ಆಗಿರುತ್ತೋ ಅದೇ ರೀತಿ ಈ ಇಂಡೆಕ್ಸ್ನಲ್ಲಿ ಏರಿಳಿತಗಳು ಹಲವಾರು ಒಂದು ವೇರಿಯೇಬಲ್ಸ್ ಅಂತ ನಾವು ಕರೆಯಲ್ಪಡುವಂತಹ ಹಲವಾರು ಫ್ಯಾಕ್ಟರ್ಸ್ಗಳಿಂದ ಅದು ಒಳಗೊಂಡಿದೆ ಅಂತ ಹೇಳ್ಬೋದು. ಸೊ ಈಗ ನಾನು ಥ್ರೆಶೋಲ್ಡ್ ಅಥವಾ ವಾಟರ್ ಲೆವೆಲ್ ಅಂತ ನಾನು ಏನು ಹೇಳಿದೆ ಅದನ್ನೇ ನಾನಿಲ್ಲಿ ಆಪ್ಷನ್ನಲ್ಲಿ ಸ್ಟ್ರೈಕ್ ಪ್ರೈಸ್ ಅಂತ ಹೇಳ್ತಿದ್ದೆ. ಈಗ ಈ ಸ್ಟ್ರೈಕ್ ಪ್ರೈಸ್ಗೆ ಮೇಲೆ ಹೋದರೆ ಲಾಭ ಬರುತ್ತೆ ಅಂತ ಒಂದು ವ್ಯೂಹವನ್ನು ಅಥವಾ ಒಂದು ಪ್ರಿಡಿಕ್ಷನನ್ನು ಮಾಡುವಂಥ ಒಬ್ಬ ಟ್ರೇಡರ್ ಏನಿರ್ತಾನೋ ಆತ ಏನು ಮಾಡ್ತಾನೆ ಅಂದರೆ ಆಪ್ಷನಲ್ಲಿ ಬೈ ಮಾಡ್ತಾನೆ, ಅಂದರೆ ಕಾಲ್ ಆಪ್ಷನನ್ನು ಬೈ ಮಾಡ್ತಾನೆ. ಕಾಲ್ ಅಂದರೆ ಆ ಸ್ಟ್ರೈಕ್ ಪ್ರೈಸ್ಗಿಂತ ಇಂಡೆಕ್ಸ್ ಅಂತ ಕರೆಯಲ್ಪಡುವಂಥ ನಿಫ್ಟಿ ಅಥವಾ ಸೆನ್ಸೆಕ್ಸ್ ಏನಿದೆ ಎಷ್ಟು ಪ್ರಮಾಣದಲ್ಲಿ ಏರಿಕೆಯನ್ನು ಕಾಣುತ್ತೋ ಆ ಏರಿಕೆಗೆ ಅನ್ವಯ ಆತ ಲಾಭವನ್ನು ಗಳಿಸ್ತಾನೆ. ಇದರಲ್ಲಿ ಒಂದೇ ಒಂದು ಶೇರು ಅಥವಾ ಒಂದೇ ಒಂದು ಇಂಡೆಕ್ಸ್ ನಮ್ಮ ಮೇಲೆ ಡಿಪೆಂಡ್ ಆಗಿರಲ್ಲ, ಒಂದು ಲಾಟ್ ಗಟ್ಟಲೆ ಆ ಒಂದು ಇಂಡೆಕ್ಸ್ ಅಂದರೆ ಈ ಒಂದು ನಿಫ್ಟಿ ಇಂಡೆಕ್ಸ್ ಅಂತ ನಾವೇನು ಹೇಳ್ತೀವಿ ಅಥವಾ ಸೆನ್ಸೆಕ್ಸ್ ಅಂತ ಏನು ಹೇಳ್ತೀವಿ ಅದು ಒಂದು ಲಾಟ್ ಆಗಿ ಅವ್ನು ತೊಗೊಬೇಕಾಗತ್ತೆ. ಸೊ ಅದಕ್ಕೆ ಇಂತಿಷ್ಟು ಹಣ ಅಂತ ಇರುತ್ತೆ. ಮತ್ತು ಅದಷ್ಟೇ ಅಲ್ಲದೆ ಈ ಒಂದು ಸ್ಟ್ರೈಕ್ ರೇಟಿನ ಮೇಲೆ ಕಾಲ್ ಆಪ್ಷನ್ ಅಥವಾ ಆ ಸ್ಟ್ರೈಕ್ ರೇಟಿನ ಕೆಳಗಡೆ ಹೋದರೆ ಪುಟ್ ಆಪ್ಷನ್ ಅಂತ ಬೈ ಮಾಡ್ತಾನೆ. ಸೊ ಅಂದರೆ ಆ ಅಂದಿನ ದಿನಾಂಕದಂದು ಸ್ಟ್ರೈಕ್ ಪ್ರೈಸ್ಗಿಂತ ಸೆನ್ಸೆಕ್ಸ್ ಅಥವಾ ನಿಫ್ಟಿ ಏನಿದೆ ಕುಸಿತವನ್ನು ಕಂಡು ಬಂತು ಅಂತಂದಾಗ ಒಂದು ವೇಳೆ ಆತ ಯಾರು ಟ್ರೇಡರ್ ಇರ್ತಾನೋ ಅವನು ಪುಟ್ ಆಪ್ಷನನ್ನು ಬೈ ಮಾಡಿದ್ದಾನೆ ಅಂತಂದರೆ ಆ ಪುಟ್ ಆಪ್ಷನ್ನ ಮೂಲಕ ಅದೇನಾಗುತ್ತೆ ಅಂದರೆ ಕೆಳಗಡೆ ಹೋದಂಗೂ ಅವನಿಗೆ ಲಾಭ, ಅಂದರೆ ನಿಫ್ಟಿ ಸೆನ್ಸೆಕ್ಸ್ ಕುಸಿತ ಕಂಡರೆ ವೈಯಕ್ತಿಕವಾಗಿ ಆ ಒಬ್ಬ ಟ್ರೇಡರಿಗೆ ಲಾಭ ಆಗುತ್ತೆ. ಒಂದು ವೇಳೆ ಅದು ಏರಿಕೆ ಆಯಿತು ಅಂದರೆ ನಷ್ಟ ಆಗುತ್ತೆ. ಅದೇ ರೀತಿ ಕಾಲ್ ಆಪ್ಷನ್ನಲ್ಲೂ ಹಾಗೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಏರಿಕೆ ಕಂಡರೆ ಲಾಭ, ಕುಸಿತ ಕಂಡರೆ ನಷ್ಟ ಅನ್ನುವಂಥ ವಿಷಯ.
ಹಾಗೆಯೇ ಈ ಆಪ್ಷನ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಏನಿದೆ, ಇದರಲ್ಲಿ ಎಕ್ಸ್ಪೈರಿ ಅನ್ನುವಂಥದ್ದು ಒಂದು ವಿಷಯ ಇದೆ ಮತ್ತು ಟೈಮ್ ಡಿಕೆ ಅಂತ ಇದೆ. ಎಕ್ಸ್ಪೈರಿ ಅಂತಂದರೆ ಏನಂದರೆ ಅವಧಿ. ಪ್ರತಿ ತಿಂಗಳ ಅಂತಿಮ ಗುರುವಾರದಂದು ಆಪ್ಷನ್ ಒಂದು ಎಕ್ಸ್ಪೈರಿ ಆಗುತ್ತೆ ಅನ್ನುವಂಥ ವಿಷಯ. ಇದರಲ್ಲಿ ವೀಕ್ಲಿ ಆಪ್ಷನ್ ಅಂತಲೂ ಇದೆ, ಮಂತ್ಲಿ ಆಪ್ಷನ್ ಅಂತಲೂ ಇದೆ. ಸೊ ಯಾವ ಒಂದು ಆಪ್ಷನನ್ನು ನಾವು ತೊಗೊತೀವೋ ಅದಕ್ಕೆ ಅನ್ವಯವಾಗಿ ಎಕ್ಸ್ಪೈರಿ ಅನ್ನೋದನ್ನು ಡಿಸೈಡ್ ಮಾಡಲಾಗುತ್ತೆ ಅನ್ನುವಂಥ ವಿಚಾರ. ಸೊ ಈ ಎಕ್ಸ್ಪೈರಿಯ ದಿನ ಏನಾಗುತ್ತೆ, ಆ ಟೈಮ್ ಡಿಲೇ ಅಥವಾ ಟೈಮ್ ಡಿಕೆ ಆಗುವಂಥ ಸಾಧ್ಯತೆ ಇರುತ್ತೆ. ಅದರ ಮೂಲಕ ಸಹ ಬಹಳಷ್ಟು ಜನ ಎಕ್ಸಿಟನ್ನು ಕನ್ಸಿಡರ್ ಮಾಡ್ತಾರೆ ಅನ್ನುವಂಥ ವಿಷಯ. ಸೊ ಸಾಧ್ಯವಾದಷ್ಟು ಆಪ್ಷನಲ್ಲಿ ಟ್ರೇಡಿಂಗ್ ಮಾಡೋರು ಯಾರೇ ಇದ್ರೂ ಸಹ ನೀವು ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಮೂಲಕ ಕನ್ಸಲ್ಟಿಂಗ್ ತಗೊಂಡು ತದನಂತರ ಇದರ ಒಂದು ಡಿಸಿಷನಿಗೆ ಮುಂದಾಗಿ. ಯಾಕಂದರೆ ಇದರಲ್ಲಿ ನೀವು ITR ಫೈಲ್ ಮಾಡಬೇಕಾಗುತ್ತೆ, ಇನ್ಕಮ್ ಟ್ಯಾಕ್ಸ್ ಅನ್ನೋದು ಇದೇ ಇರುತ್ತೆ. ಯಾಕಂದರೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸಸ್ ತುಂಬ ಹೆಚ್ಚಾಗಿ ನೀವು ಇದರಲ್ಲಿ ಭರಿಸಬೇಕಾಗುತ್ತೆ. ಲಾಸು ಸಹ ಅತ್ಯಧಿಕವಾಗಿ ಆಗುತ್ತೆ ಆಪ್ಷನ್ಸಲ್ಲಿ ಅನ್ನುವಂಥ ವಿಷಯ. ಆದ್ದರಿಂದನೇ ಝೀರೋದಾದ ಫೌಂಡರ್ ಆದಂಥವರು ಇಬ್ಬರೂ ಸಹ, ನಿಖಿಲ್ ಮತ್ತು ನಿತಿನ್ ಕಾಮತ್ ಇಬ್ಬರೂ ಸಹ ಹೇಳುವಂಥ ವಿಷಯ ಏನಂದರೆ, ಆಪ್ಷನ್ನಿನ ಮೂಲಕ ಹಣ ಮಾಡೋರಕ್ಕಿಂತ ಹಣವನ್ನು ಕಳ್ಕೊಳ್ಳೋರೇ ಹೆಚ್ಚಾಗಿದ್ದಾರೆ ಅನ್ನುವಂಥ ವಿಷಯ. ಇದು ಆಪ್ಷನ್ ಟ್ರೇಡಿಂಗಿಗೆ ಸಂಬಂಧಪಟ್ಟಂಥ ಮಾಹಿತಿ. ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಂತ ಇದೆ. ಸೊ ಫ್ಯೂಚರ್ಸ್ ಅಂತಂದರೆ ಏನಂದರೆ, ಮುಂದಿನ ಟೈಮಲ್ಲಿ ಅಂದರೆ ಒಂದು ವರ್ಷದ ಬಳಿಕ ಅಥವಾ 6 ತಿಂಗಳ ಬಳಿಕ ಮಾರ್ಕೆಟ್ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿ ಪ್ರಿಡಿಕ್ಟ್ ಮಾಡಿ ಅದಕ್ಕೆ ಅನ್ವಯವಾಗಿ ಒಂದು ಕೊಳ್ಳುವಂತಹ ಅಥವಾ ಮಾರುವಂಥ ಒಂದು ಪ್ರಕ್ರಿಯೆಗೆ ತೊಡಗಿಸ್ಕೊಳ್ಳೋದು. ಅಂದರೆ ನಿಮ್ಮ ಬಳಿ ಮೊದಲೇ ಒಂದಿಷ್ಟು ಲಾಟ್ ಆಫ್ ಶೇರ್ಸ್ನ ಇಟ್ಕೊಂಡಿದ್ದೀರಾ ಅಥವಾ ಆ ಒಂದು ನಿಫ್ಟಿನ ನೀವು ಇಟ್ಕೊಂಡಿದ್ದೀರಾ ಅಂತಂದರೆ, ಫ್ಯೂಚರ್ ಡೇಟಲ್ಲಿ ಹೇಗೆ ಆ ನಿಫ್ಟಿ ಪರ್ಫಾರ್ಮ್ ಮಾಡುತ್ತೆ, ಒಂದು ವೇಳೆ ಅದು ಕುಸಿತವನ್ನು ಕಂಡ್ರೆ ನಿಮ್ಮಲ್ಲಿರುವಂತಹ ಲಾಟನ್ನು ಡಿಫ್ರೆನ್ಸ್ ಅಮೌಂಟ್ ಏನಿದೆ ಅದನ್ನು ನೀವೇ ಎಕ್ಸ್ಟ್ರಾ ಕಟ್ಬಿಟ್ಟು ಲಾಸ್ ಆಗಿದ್ದಲ್ಲಿ ಆ ಒಂದು ಲಾಟನ್ನು ಮಾರಬೇಕಾದಂಥ ಒಂದು ಪರಿಸ್ಥಿತಿ. ಅದೇ ರೀತಿ ಆಪೋಸಿಟ್ ಆಗಿ ಒಂದು ವೇಳೆ ನೀವು ಕಡಿಮೆ ಇದರಲ್ಲಿ ಲಾಟನ್ನು ತೊಗೊಂಡಿದ್ದು ಅದನ್ನು ನೀವು ಕಾಲಿನ ಆಪ್ಷನ್ ಮೂಲಕ ನೀವು ಇಟ್ಟಿದ್ರೆ ಅದು ಲಾಭ ಹೆಚ್ಚಾಗಿ ಕಂಡು ಬಂತು ಅಂತಂದಾಗ ಅದನ್ನು ನೀವು ಡೆಲಿವರಿ ಮೂಲಕ ಸಹ ನೀವು ಪಡ್ಕೊಬೋದು. ಸೊ ಇದನ್ನು ಸಹ ಈ ಫ್ಯೂಚರ್ಸಲ್ಲಿ ಇರುವಂಥ ಒಂದು ಪ್ರಕ್ರಿಯೆ ಇದೆ. ಫ್ಯೂಚರ್ಸ್ ಮತ್ತು ಆಪ್ಷನ್ಸ್ಗೆ ಇರುವಂತಹ ವ್ಯತ್ಯಾಸ. ಸೊ ಆಪ್ಷನ್ಸಲ್ಲಿ ಆಪ್ಷನ್ ಬೈಯಿಂಗ್ ಪ್ರೊಸೆಸ್ಸಲ್ಲಿ ಕಾಲ್ ಆಪ್ಷನ್ ಮತ್ತು ಪುಟ್ ಆಪ್ಷನ್ ಅಂತ ಇರುತ್ತೆ. ಅದರಲ್ಲಿ ನೀವು ಯಾವುದೇ ರೀತಿಯಾಗಿ ಲಾಟನ್ನು ಪರ್ಮನೆಂಟಾಗಿ ನೀವು ಖರೀದಿ ಮಾಡಿಕೊಂಡು ನಿಮ್ಮ ಡಿಮ್ಯಾಟ್ ಖಾತೆಯಲ್ಲಿ ಇಟ್ಕೊಳ್ಳೋದಿಲ್ಲ. ಬದಲಿಗೆ ಏನು ಮಾಡ್ತೀರಾ ಅಂದರೆ, ಆ ಸ್ಟ್ರೈಕ್ ಪ್ರೈಸ್ಗೆ ಅನ್ವಯವಾಗಿ ಟ್ರೇಡ್ ಮಾಡ್ತಾ ಹೋಗ್ತೀರಾ. ಅದೇ ಫ್ಯೂಚರ್ಸಲ್ಲಿ ನೀವು ಲಾಟನ್ನು ಅಡ್ವಾನ್ಸಾಗಿ ಖರೀದಿ ಮಾಡಿ ಇಟ್ಕೊತೀರಾ. ಲಾಭ ಬರುತ್ತೆ ಒಂದು 6-7 ತಿಂಗಳಲ್ಲಿ ಅಂದರೆ ಅದನ್ನು ನೀವು ಮಾರಿ ಲಾಭವನ್ನು ಗಳಿಸ್ಬೋದಾಗತ್ತೆ. ಅಥವಾ ನಷ್ಟ ಆಗುತ್ತೆ ಅಂತಂದರೆ ಸಹ ನೀವು ಹೆಚ್ಚಿನ ಹಣವನ್ನು ಬ್ರೋಕರೇಜಿಗೆ ಕೊಟ್ಟು ಆ ನಷ್ಟವನ್ನು ಭರಿಸಬೇಕಾಗುತ್ತೆ ಅನ್ನುವಂಥ ವಿಚಾರ. ಅದರಿಂದ ಹೈಲಿ ರಿಸ್ಕ್, ಹೈಲಿ ವಾಲಟೈಲ್ ಟ್ರೇಡಿಂಗ್ ಅಂದರೆ ಯಾವುದು ಅಂದರೆ ಈ ಆಪ್ಷನ್ ಟ್ರೇಡಿಂಗ್ ಆಗಿದೆ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಷಯದೊಂದಿಗೆ ಮತ್ತೆ ನಿಮ್ಮ ಭೇಟಿ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.